ಸಾಲದಕ್ಕೆ ನನ್ನ ಗಂಡನ್ನ ಹೊಡಿತೀನಿ ಬಡಿತೀನಿ ಅನ್ನೋದು ಬೇರೆ. ಚೆನ್ನಾಗಿದ್ದೀರಾ ಗಂಡ ಹೆಂಡತಿ ಇಬ್ರು? ಅವಳು ಕೇರಿಗೆ, ಇವನು ಮೋರಿಗೆ. ಏನಮ್ಮ ರೋಹಿಣಿ, ನೀನು ಈ ತರ ಜಗಳ ಆಡಕ್ ಶುರು ಮಾಡ್ಬಿಟ್ಟಿಯಲ್ಲಮ್ಮ. ಮತ್ತಿನೇನ್ ಮಾವ, ಬುದ್ಧಿ ಇಲ್ವಾ ಇವ್ರಿಗೆ? ಕುಡ್ಕೊಂಡ್ ಬಂದು ಬಾಯಿ ಬಂದಾಗ ಮಾತಾಡ್ತಾರೆ. ಸಾಲದಕ್ಕೆ ನನ್ ಗಂಡನೇ ತಪ್ಪು ಮಾಡಿರೋದು ಅಂತ ಹೇಳ್ತಾರೆ. ಬೋರ್ಡಮ್ಮ ಅಂತೀನಿ ಎಲ್ಲ ಇವನಿಂದನೇ ಆಗಿದೆ, ಪೆಂಗನಿಂದನೇ ಆಗಿದೆ. ಏನ್ ಮಾಡ್ಕೋತೀಯ? ನಾನೇನೋ ಮಾಡ್ದೆ? ಈ ಬಿಡು, ನೋಡ್ಕೊಂಡು ಏನೋ ಮಾತಾಡ್ತಾರೆ, ಬಿಟ್ಬಿಡು. ಅತ್ತೆ, ಅದೇನ್ ಮಾತಾಡ್ತಾರೋ ಮಾತಾಡ್ಲಿ, ನಾನು ನೋಡೇ ಬಿಡ್ತೀನಿ. ನೀವು ಏನು ಅರ್ಥ ಆಗಲ್ಲ ಸ್ವಲ್ಪ. ಇರ್ಲ ಮಾವ. ಜಾಸ್ತಿ ಸೋಳು ಮಾತಾಡಬಾರ್ದು, ಸೈಲೆಂಟ್ ಇರಬೇಕು. ಇಲ್ಲಾಂದ್ರೆ ನಾನೇನಿಲ್ಲ ಏನು ನನ್ನ ಹೆಂಡತಿಗೆ ಕೈ ತೋರಿಸ್ಕೊಂಡು ಸೈಲೆಂಟ್ ಆಗಿರೋದು ಏನ್ ವರ್ಷದಲ್ಲಿ ಮಾತಾಡ್ತೀಯಲ್ಲ? ನನ್ನ ಹೆಂಡತಿ ನಿನ್ನ ಹೆಂಡತಿ ಹಂಗೆ ಮನೆ ಹಾಡಿ ಅಲ್ಲ. ನನ್ನ ಗಂಟಿದ್ದು ನಿನ್ನಿಂದಲೇ. Ambulance, carry on! Ambulance, carry on! ಮೀನಾ, ಯಾಕೆ ಹೀಗೆ ಕೂಕೊಂಡೆ? ಅಯ್ಯೋ ದೇವ್ರಿ, ಯಾಕೆ ಇಷ್ಟೊಂದು ಬೇವ್ತಿದ್ಯಾ? ಕನಕ, ಸ್ವಲ್ಪ ನೀರು ಕೊಡು. ಬೇಗ ಕೂತು ನೀರು ಕುಡಿಯಮ್ಮ. ಏನಾಯ್ತಿ? ಮನ್ಸೆ ಸರಿಯಿಲ್ಲ ಅಮ್ಮ, ತುಂಬಾ ಭಯ ಆಗ್ತಿದೆ. ಭಯನಾ? ಯಾಕಕ್ಕ? ಯಾಕೆ, ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ಯಾಕೆ ಅಂತ ನನಗೂ ಗೊತ್ತಿಲ್ಲ ಅಮ್ಮ. ಇದು ಸ್ವಲ್ಪ ದಿನದಿಂದ ಒಂಥರ ಭ್ರಾಂತು, ಎಲ್ಲೂ ಏನೋ ಸರಿ ಇಲ್ಲ ಅಂತ ಅನಿಸ್ತಿದೆ ಅಮ್ಮ. ಭಯ ಹೋಗ್ತಿದೆ, ಏನೋ ಕೆಟ್ಟದಾಗತ್ತೆ ಅನ್ನೋ ಭಯ ಅಮ್ಮ. ನನ್ನ ಮನಸ್ಸು ಯಾಕೋ ಸರಿ ಇಲ್ಲ ಕಣೆ. ನೀನು ಈ ಮನೆ ಬಿಟ್ಟು ಬಂದೆ ನೋಡು, ಎಲ್ಲ ಅಲ್ಲಿಂದಾನೇ ಶುರು ಆಗಿತ್ತು. ಇದೆಲ್ಲ ಆಗಿದ್ದು ಹೊರಗ್ನವರಿಂದ ಅಲ್ಲ ಕಣಮ್ಮ, ನೀನು ಸ್ವಂತದವರಿಂದ. ನೀನು ಆದಷ್ಟು ಬೇಗ ಅಳಿಯಂದ್ರ ಜೊತೆ ಮಾತಾಡಿ ಮನೆಗೆ ವಾಪಸ್ ಯಾವಾಗ ಹೋಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಈಗ ಮಲ್ಕೋ, ತುಂಬ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡು. ಕನಕ, ಮಲ್ಕೋ.
ಅತ್ತೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ. ಮಾವಂಗೇನು ಆಗಲ್ಲ ಅತ್ತೆ. ಇನ್ನೇನಾಗ್ಬೇಕು? ಅದೇನ್ ಪಾಪ ಮಾಡಿದ್ವು, ಇಂಥ ಮಕ್ಕಳನ್ನ ಎತ್ಬಿಟ್ಟಿದೀವಿ. ಡಾಕ್ಟರ್ 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 ಅಪ್ಪ ಹೇಗಿದೆ ಡಾಕ್ಟರ್? ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಪ್ರೈಮರಿ ಟ್ರೀಟ್ಮೆಂಟ್ ಆಗ್ತಾ ಇದೆ. ಸರ್ಜನ್ಗೆ ಫೋನ್ ಮಾಡಿದ್ದೀವಿ, ಅವ್ರು ಬಂದು ರಿಪೋರ್ಟ್ ನೋಡಿ ಏನು ಅಂತ ಹೇಳ್ತಾರೆ. ಡಾಕ್ಟರ್ ಯಾರಾದರೂ ಬರಲಿ, ಅಪ್ಪಂಗೆ ಏನೂ ಆಗಲ್ಲ ತಾನೆ? ನಾನು ಏನೂ ಹೇಳೋದಕ್ಕಾಗೋದಿಲ್ಲ. ಹಾರ್ಟ್ಗೆ ಬ್ಲಡ್ ಫ್ಲೋ ಕಮ್ಮಿ ಆಗಿದೆ, ಅವರಿಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಆಕ್ಸಿಜನ್ನು ಟ್ಯೂಬ್ ಮುಖಾಂತರನೇ ಹೋಗ್ತಾ ಇರೋದು. ಏನು ಬೇಕಾದರೂ ಆಗ್ಬೋದು. ಮಿಕ್ಕಿದ್ದನ್ನ ಸರ್ಜನ್ ಬಂದು ಹೇಳ್ತಾರೆ. ಮನೋಜ ಏನಾರ ಹೇಳ್ಬಿಟ್ಟು ಹೋಗ್ತಿದಾರಲ್ಲ, ಹಾಗಾದ್ರೆ ನಿಮ್ಮಪ್ಪ ಅಮ್ಮ ಮಾ ಸರ್ಜನ್ ಬಂದು ನೋಡ್ತಾರೆ ಅಂತ ಹೇಳಿದಾರಲ್ಲ, ನೀನು ಸುಮ್ಮನೆ ಇರು. ಏನಾಗಲ್ಲ. ಸಂತೋಷನೇನಪ್ಪ? ಸಂತೋಷನಾ? ಬೇಡ, ಕುಡಿಬೇಡ ಕುಡಿಬೇಡ ಅಂತ ಎಷ್ಟು ಸಲ ಹೇಳಿದ್ರು ಅವರು. ಕೊನೆಗೆ ಅವರದೇನೆ ಹೊಡೆದಾಕ್ಬಿಟ್ಟಿಯಲ್ಲೋ. ಎಲ್ಲ ಸ್ಟೇಷನು ಪೊಲೀಸರು ಅಂತ ಗೋಳಾಡ್ಬಿಟ್ರು ಪಾಪ. ಸಂಧ್ಯಾ ಅದಕ್ ಬಂದ್ರಲ್ಲ ಮನೆಗೆ ಅಂತ ಅನ್ಕೊಂಡಿದ್ರೆ ಹಿಂಗ್ ಮಾಡ್ಬಿಟ್ಟಿಯಲ್ಲ ಪಾಪಿ. ಯಾಕೋ ಯಾಕಾದ್ರೂ ನಾನು ಹೊಟ್ಟೆಲ್ ಹುಟ್ಟಿದ್ಯಾ ನೀನು? ಅವ್ರ ಬದಲು ನೀನ್ ಎದೆ ಹೊಡ್ಕೊಂಡ್ ಮಲಗಿದ್ದಿದ್ರೆ ನಾನು ಸಂತೋಷ ಪಡ್ತಿದ್ದೆ ಕಣೋ. ಯಾರು ಏನ್ ಹೇಳಿದ್ರು ನನ್ ಮಗ ಅಂತ ನಿನ್ ಪರ ನಿಂತ್ಕೋತಿದ್ರಲ್ಲ, ಅವ್ರು ನಿಂಗ್ ಮಲಗಿಸ್ಬಿಟ್ಟಿಲ್ಲ ಪಾಪಿ. ಮನೆಗೊಂದು ಮಾಳಿಗೆ, ದೇವರೊಂದು ಊರಿಗೆ, ಬಾಳು ಸಾಗೋ ಬಂಡಿಗೆ ಹೊಣೆ ಯಾರೋ ನಾಳೆಗೆ. ಕಥೆ ಕವನ ತಾಯಿಯ ಕುರಿತೆ ಎಲ್ಲ ಹೊಗಳಿ ಬರೆದರು, ತಂದೆ ಬೈದ ಕಾರಣ ಏನೋ ಎಲ್ಲ